ಬ್ರೇನ್ ಅಂಡ್ ಮೈಂಡ್ 10ನೇ ವಾರ್ಷಿಕೋತ್ಸವ ಹಾಗೂ ಹೊಸ ಆವರಣ ಉದ್ಘಾಟನೆ. ಕಲಬುರಗಿಯ ಪ್ರಸಿದ್ಧ ನರರೋಗ ಮನೋವೈದ್ಯಕೀಯ ಆಸ್ಪತ್ರೆ ಬ್ರೇನ್ ಅಂಡ್ ಮೈಂಡ್ಸ್ ಇಂದು ತನ್ನ 10ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಹೊಸ ಆವರಣದ ಉದ್ಘಾಟನೆಯ ಮೂಲಕ ಮತ್ತೊಂದು ಮಹತ್ತರ ಹೆಜ್ಜೆಯನ್ನ ಇಟ್ಟಿದೆ. ಮಾನವನ ಆರೋಗ್ಯಕ್ಕೂ ಅನಾರೋಗ್ಯಕ್ಕೂ ಮನಸ್ಸೇ ಮೂಲ ಕಾರಣ. ಈ ನಂಬಿಕೆಯಿಂದ ಡಾಕ್ಟರ್ ರಾಹುಲ್ ಮಂದಕನಹಳ್ಳಿ ಅವರು ದಶಕದ ಹಿಂದೆ ಸ್ಥಾಪಿಸಿದ ಬ್ರೇನ್ ಅಂಡ್ ಮೈಂಡ್ಸ್ ಇಂದು ಸಾವಿರಾರು ಜನರಿಗಿಂತಲೂ ಹೆಚ್ಚು ರೋಗಿಗಳಿಗೆ ಪ್ರೇರಣೆಯ ದೀಪವಾಗಿದೆ. ಹೊಸ ಕಟ್ಟಡದ ಉದ್ಘಾಟನೆಗೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಭರವಸೆ ತುಂಬಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ಶರಣಬಸಪ್ಪ ದರ್ಶನಾಪುರ್ ಸಚಿವರು, ಸುರೇಶ್ ಕುಮಾರ್ ಶೇತ್ಕರ್ ಸಂಸದರು, ಜೈರಾಬಾದ್ ಅಲ್ಲಂಪ್ರಭು ಪಾಟೀಲ್ ಶಾಸಕ, ಶಶೀಲ್ ನಮೋಶಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಚ್ಇಕೆಇಐ ಅಧ್ಯಕ್ಷರು, ಬಿಜಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು. ತಂತ್ರಜ್ಞಾನ ಆಧಾರಿತ ವೈದ್ಯಕೀಯ ಸೌಲಭ್ಯಗಳಿಂದ ಕೂಡಿದ ಈ ನೂತನ ಆವರಣದಲ್ಲಿ ಐಸಿಯು ಮಟ್ಟದ ಮನೋವೈದ್ಯಕೀಯ ಕೇರ್, ನ್ಯೂರೋ ಕ್ರಿಟಿಕಲ್ ಯೂನಿಟ್, ಎಮರ್ಜೆನ್ಸಿ ಮಾನಸಿಕ ಆರೋಗ್ಯ ಸೇವೆಗಳು ಇವುಗಳನ್ನೆಲ್ಲ ಸಾರ್ವಜನಿಕ ಸೇವೆಗೆ ಉದ್ಘಾಟಿಸಲಾಯಿತು. 10 ವರ್ಷಗಳಿಂದ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಸಮಗ್ರ ಪರಿಹಾರ ಒದಗಿಸುತ್ತಿರುವ ಬ್ರೇನ್ ಮತ್ತು ಮೈಂಡ್ಸ್ ಸಾವಿರಾರು ರೋಗಿಗಳಿಗೆ ಗುಣಮತಿಯ ದಾರಿ ತೋರಿಸಿದೆ. ಈ ನಂಬಿಕೆ, ಈ ಸೇವೆ, ಈ ಸಮರ್ಪಣೆಯೇ ಸಂಸ್ಥೆಯ ನೈಜ ಶಕ್ತಿಯಾಗಿದೆ. ಡಾಕ್ಟರ್ ರಾಹುಲ್ ಮಂಡಕನಹಳ್ಳಿಯವರು ಮಾತನಾಡಿ, ಹೊಸ ಆವರಣದೊಂದಿಗೆ ರೋಗಿಗಳ ಆರೈಕೆಗೆ ಹೊಸ ಯುಗ ಪ್ರಾರಂಭವಾಗಿದೆ. ಮುಂದಿನ ದಶಕದಲ್ಲಿ ಇನ್ನೂ ಹೆಚ್ಚು ಜನರಿಗೆ ಗುಣಮುಖತೆಯ ದಾರಿ ತೋರಿಸುವುದು ನಮ್ಮ ಗುರಿಯಾಗಿದೆ ಎಂದರು. ಅತಿಥಿಗಳು ತಮ್ಮ ಭಾಷಣವನ್ನ ತಿಳಿಸುತ್ತಾ ಮಾನಸಿಕ ಆರೋಗ್ಯದ ಮಹತ್ವವನ್ನು ಸಮಾಜದಲ್ಲಿ ಜಾಗೃತಗೊಳಿಸುವ ಈ ಸಂಸ್ಥೆಯ ಕಾರ್ಯವನ್ನು ಹೃತ್ಪೂರ್ವಕವಾಗಿ ಶ್ಲಾಘಿಸಿದರು. ಹೊಸ ಆಶೆ, ಹೊಸ ಆರೈಕೆ, ಹೊಸ ಆರಂಭ. ಮಂದಕನಹಳ್ಳಿಯ ಬ್ರೇನ್ ಅಂಡ್ ಮೈಂಡ್ಸ್ ನರರೋಗ ಮನೋವೈದ್ಯಕೀಯ ಆಸ್ಪತ್ರೆ ಈಗ ಜನಸೇವೆಗೆ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಎಲ್ಲಾ ರೀತಿಯ ಬುದ್ಧಿಮಾಂದ್ಯವರಿಗೆ ಚಿಕಿತ್ಸೆ ಸಿಗ್ತಕ್ಕಂತ ರೀತಿಯಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸತಕ್ಕಂತ ಕೆಲಸ ಅವ್ರು ಮಾಡ್ಯಾರ. ಇಲ್ಲಿ ಬಂದವರಿಗೆ ನನಗನ್ಸ ಮಟ್ಟಿಗೆ ಬೆಂಗಳೂರು ಮಹಾನಗರಗಳಲ್ಲಿ ಯಾವ ರೀತಿ ಚಿಕಿತ್ಸೆ ಸಿಗುತ್ತೆ ಆ ರೀತಿ ಚಿಕಿತ್ಸೆ ಸಿಗತಕ್ಕಂತ ಎಲ್ಲ ವ್ಯವಸ್ಥೆ ಅವ್ರು ಮಾಡಿದ್ದಾರೆ. ಅವರಿಗೆ ಗುಲ್ಬರ್ಗ ನಗರದ ಜನತೆ ವತಿಯಿಂದ, ನನ್ನ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ಎಲ್ಲ ಏನ್ ಮೆಟ್ರೋ ಸಿಟಿದಾಗ ಏನ್ ಬೆಂಗಳೂರು ಅಂತಲ್ಲಿ ಏನ್ ಹೈದರಾಬಾದ್ ಸಿಗ್ತಕ್ಕಂತ ಎಲ್ಲಾ ರೀತಿಯ ಸೌಕರ್ಯಗಳು ಇಲ್ಲಿ ಒದಗಿಸ್ಯಾರ. ಇಲ್ಲಿ ಬರ್ತಕ್ಕಂಥವ್ರಿಗೆ ಎಲ್ಲಾ ರೀತಿಯ ಸೌಕರ್ಯ ವ್ಯವಸ್ಥೆ ಮಾಡ್ತಕ್ಕಂತ ಕೆಲಸ ಅವ್ರು ಮಾಡ್ಯಾರ. ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಪಕ್ಕ ಬ್ರೇನ್ ಅಂಡ್ ಮೈಂಡ್ಸ್ ಆಸ್ಪತ್ರೆ ದಶಕೋತ್ಸವ ಉತ್ತರ ಕರ್ನಾಟಕಕ್ಕೆ ಹೊಸ ಮೆಟ್ಟಲೇರಿ ನಿಂತ ನ್ಯೂರೋ ಸೈಕ್ರಾಟಿಕ್ ಸೇವೆ ಕಲಬುರಗಿ ಉತ್ತರ ಕರ್ನಾಟಕದ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನ 15 ವರ್ಷಗಳ ಹಿಂದೆ ಈ ಒಂದು ಆಸ್ಪತ್ರೆ ಆರಂಭವಾದಂತಹ ಈ ಸಂಸ್ಥೆಯಿಂದ ಅತ್ಯಾಧುನಿಕ ನ್ಯೂರೋ ಚಿಕಿತ್ಸೆ ಕೇಂದ್ರವಾಗಿ ಬೆಳೆದಿದ್ದು, ಇದೇ ಸಂದರ್ಭದಲ್ಲಿ ನವೀಕರಿಸಿದ ಹೊಸ ಕೇಂದ್ರ ಉದ್ಘಾಟನೆ ಕೂಡ ನಮ್ಮ ASRC ಬಸ್ ಸ್ಟ್ಯಾಂಡ್ ಪಕ್ಕ ಶಾಂತಿನಗರ CIB ಕಾಲನಿಯಲ್ಲಿ ಬಂದರೆ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನೆಯವರು, ಶರಣಪ್ರಕಾಶ್ ಪಾಟೀಲ್ರು, ಶರಣಬಸಪ್ಪ ದರ್ಶನಾಪುರ್ ಅವರು ಎಲ್ಲರೂ ಸೇರಿ ಜೈರಾಬಾದ್ MP ಅವರು ಕೂಡ ಬಂದು ಇದರ ಉದ್ಘಾಟನೆಯನ್ನ ಬಹಳ ಆನಂದದಿಂದ, ಸಂತೋಷದಿಂದ ಇದರ ಉದ್ಘಾಟನೆಯನ್ನ ಇವತ್ತು ಮಾಡಿದ್ದಾರೆ. ಈ ಶಶಿ ನಮೋಶಿ ಅವರು, BJ ಪಾಟೀಲ್, ನಾವು ಇವತ್ತೆಲ್ಲರೂ ಕೂಡ ಈ ಸಂಸ್ಥೆ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಶುಭವನ್ನು ಹಾರೈಸಿದ್ದೇವೆ. ಈ ಭಾಗದ ಅನೇಕ ನಾಗರಿಕರು ಮತ್ತು ಗ್ರಾಹಕರಿಗೆ ಬಹಳ ಕಳಕಳಿಯಿಂದ ವಿನಂತಿಸಿಕೊಳ್ತಿದ್ದೇನೆ. ಈ ಆಸ್ಪತ್ರೆ ಬಹಳ ಸುಸಜ್ಜಿತವಾದಂಥ ಆಸ್ಪತ್ರೆ. ಇದರ ಉಪಯೋಗವನ್ನ ನಮ್ಮ ಎಲ್ಲ ಪೇಷಂಟ್ಗಳು ಇಲ್ಲಿರ್ತಕ್ಕಂಥ ಉಪಯೋಗವನ್ನ ಪಡ್ಕೊಳ್ಬೇಕಂತ ಹೇಳಿ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ತಾರೆ. ಮಂದಕನಹಳ್ಳಿ ಕುಟುಂಬದವರು ಒಂದು ಒಳ್ಳೆ ಆಸ್ಪತ್ರೆ ಪ್ರಾರಂಭ ಆಗಿದೆ ಕಲಬುರಗಿಯಲ್ಲಿ ಬಹಳಷ್ಟು ಆಸ್ಪತ್ರೆಗಳು ತಾವು ನೋಡಿರ್ಬೋದು, ಆದರೆ ಇದು ವಿಶೇಷ ಆಸ್ಪತ್ರೆ ಇದೆ. ಯಾಕಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೇಕಾದಂತ ಒಂದು ವ್ಯವಸ್ಥೆ ಇಲ್ಲಿ ನಾವು ಚೇತರಿಸ್ಕೊಳ್ಬೇಕಂತ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಫಿಸಿಯೋಥೆರಪಿ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ದಿನನಿತ್ಯ ಲೈಫ್ ಸ್ಟೈಲ್ದಲ್ಲಿ ಇದು ಕೊರತೆ ಇದೆ ನಮ್ಮ ಜಾಗದಲ್ಲಿ, ನಮ್ಮ ಭಾಗದಲ್ಲಿ. ಹಾಗಾಗಿ ಫಿಸಿಯೋಥೆರಪಿ ಒಂದು ಮಾನಸಿಕವಾಗಿ ನಾವು ಬೆಳಿಬೇಕಾದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯದಲ್ಲಿ ನಾವು ಚೇತರಿಸ್ಕೊಳ್ಬೇಕಾದ್ರೆ ಇಂಥ ಹಾಸ್ಪಿಟಲ್ ನಮ್ಗೆ ಖಂಡಿತ ನಮ್ಮ ಭಾಗಕ್ಕೆ ಅವಶ್ಯಕತೆ ಇದೆ. ಅವರು ಸುಮಾರು ವರ್ಷದಿಂದ ಮಾಡ್ತಿದ್ರು. ಇವತ್ತು ನಮ್ಗೆ ಮಾಹಿತಿ ಬಂದಿದ್ದು
50 ಬೆಡ್ಡೆಡ್ ಹಾಸ್ಪಿಟಲ್ ಆಗಿದೆ. ಅಭಿನಂದನೆಗಳು. ಇದಕ್ಕೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಕಲಬುರಗಿದ ಜನರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ರಾಹುಲ್ ಮಂದಕ್ನಳ್ಳಿ ಅಂತ. ಇವತ್ತು ನಮ್ಮ ಮಂದಕ್ನಳ್ಳಿ ಹಾಸ್ಪಿಟಲ್ ಬ್ರೈನ್ ಆ್ಯಂಡ್ ಮೈಂಡ್ ಉದ್ಘಾಟನೆ ಇತ್ತು. ಇದು ಉದ್ಘಾಟನೆದು ಶ್ರೀ ರಾಧಾಕೃಷ್ಣ ಅವರು ಇದ್ರು, ಅದ್ರ ಜೊತೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ರು, ಸುರೇಶ್ ಶೆಟ್ಕರ್ ಅಂತೆ ಜೈರಾಬಾದ್ಲಿಂದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಬಂದಿದ್ರು, ಅದ್ರ ಜೊತೆ ಅಲ್ಲಂ ಪ್ರಭು ಅವರು ಬಂದಿದ್ರು, ಅಲ್ಲಂ ಪ್ರಭು ಪಾಟೀಲ್ ಅವರು, ಮತ್ತು ಆಮೇಲೆ ಅದ್ರ ಜೊತೆ ಶಶಿಲ್ ಕುಮಾರ್ ನಮೋಶಿ ಅವರು, ಬಿ ಜಿ ಪಾಟೀಲ್ ಅವರು ಬಂದಿದ್ರು. ಅದ್ರ ಜೊತೆ ನಮ್ದು ಮೇಯರ್ ಅವರಾದ ವರ್ಷಾ ಜಾನಿ ಅವ್ರ ಮೇಡಮ್ನು ಬಂದಿದ್ರು. ಇದು ಒಂದು ಆಸ್ಪತ್ರೆ, ಮನೋರೋಗ ತಜ್ಞದ ಆಸ್ಪತ್ರೆ. ಕಲಬುರಗಿ ಕಲ್ಯಾಣ ಕರ್ನಾಟಕ ರೀಜ್ಯದ ಮೊದಲಾದ ಹೈಟೆಕ್ ಆಯ್ತು ಮತ್ತು ಯಾವುದೇ ಪ್ರಕಾರದ ಎಲ್ಲ ಸುಲಭ ಫೆಸಿಲಿಟೀಸ್ ಇದ್ದ ಆಸ್ಪತ್ರೆ ಇದು. ಬ್ರೈನ್ ಆ್ಯಂಡ್ ಮೈಂಡ್ಸ್ ಕಲಬುರಗಿದ ಮತ್ತು ಅಕ್ಕಪಕ್ಕ ಏರಿಯಾ ಗುಲ್ಬರ್ಗ ಆಯ್ತು, ಬೀದರ್ ಆಯ್ತು, ರಾಯಚೂರು ಏರಿಯಾದ ಜನರಿಗೆ ಯಾವುದೇ ಪ್ರಕಾರದ್ದು ಫುಲ್ ಫೆಸಿಲಿಟೀಸ್, ಮೆಂಟಲ್ ಹೆಲ್ತ್ ಪೇಷಂಟ್ಸಿಗೆ ಎಲ್ಲ ಪ್ರಕಾರದ ಫೆಸಿಲಿಟೀಸ್ ಮತ್ತು ಸೌಲಭ್ಯ ಪ್ರೊವೈಡ್ ಮಾಡಬೇಕು ಅಂತ ಇದು ಆಸ್ಪತ್ರೆ ಓಪನ್ ಆಗಿದೆ.